ಈ ನೈಟ್ರೋಜನ್ ಆಸಿಡ್ ಪಾನನ್ನು ತಿಂದು 12 ವರ್ಷದ ಬಾಲಕಿಯ ಹೊಟ್ಟೆಯಲ್ಲಿ ರಂಧ್ರವಾಗಿತ್ತು ಬೆಂಗಳೂರಿನಲ್ಲಿ. ಈ ಕುರಿತಂತೆ ಪಬ್ಲಿಕ್ ಟಿವಿ ಕೂಡ ವರದಿಯನ್ನ ಪ್ರಸಾರ ಮಾಡಿತ್ತು. ಜೊತೆಗೆ ಹೋಟೆಲ್ ಅಸೋಸಿಯೇಷನ್ನ ಗಮನಕ್ಕೂ ಕೂಡ ಈ ವಿಷಯವನ್ನ ತಂದಿತ್ತು. ಪಬ್ಲಿಕ್ ಟಿವಿ ವರದಿಯಿಂದ ಎಚ್ಚೆತ್ತುಕೊಂಡಂತಹ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ನಗರದ ಎಲ್ಲ ಹೋಟೆಲ್ಗಳ ಮಾಲೀಕರ ಸಭೆಯನ್ನ ಕರೆದು ನೈಟ್ರೋಜನ್ ಪಾನನ್ನ ಬ್ಯಾನ್ ಮಾಡುವ ಕುರಿತು ಚರ್ಚಿಸಿದೆ. ಸಭೆಯ ನಂತರ ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಬಳಸುವಂತಹ ನೈಟ್ರೋಜನ್ ಆಸಿಡ್ ಪಾನ್ಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನೈಟ್ರೋಜನ್ ಬೀಡ ಸೇವಿಸಿ ಈಗಾಗಲೇ ಕೆಲವೊಂದು ಸಾರ್ವಜನಿಕರಿಗೆ ತೊಂದರೆ ಆಗಿರೋ ಘಟನೆಗಳು ನಗರದಲ್ಲಿ ನಡೆದಿದೆ. ಈ ಘಟನೆ ಆದ ಮೇಲೆ ನಾವು ನಮ್ಮ ಸಭೆ ಕರೆದು ಮಾತಾಡಿ ನಮ್ಮ ಎಲ್ಲ ಹೋಟೆಲ್ ಮಾಲೀಕರಿಗೆ ನೈಟ್ರೋಜನ್ ವನ್ನು ಪದಾರ್ಥಗಳಿಗೆ ಮಿಶ್ರಣ ಮಾಡೋದರಲ್ಲಿ ಅಥವಾ ನೈಟ್ರೋಜನ್ ಬೀಡ ಹೋಟೆಲ್ಗಳಲ್ಲಿ ಮಾರಾಟ ಮಾಡಬಾರದೆಂದು ಮನವಿ ಮಾಡಿದ್ದೀವಿ. ಸಾರ್ವಜನಿಕರ ಆರೋಗ್ಯ ಕಾಪಾಡೋ ದೃಷ್ಟಿಯಲ್ಲಿ ನಾವು ಹೋಟೆಲ್ ಮಾಲೀಕರು ಈ ಹೆಜ್ಜೆಯನ್ನು ತಗೊಂಡಿದ್ದೀವಿ. ಹಾಗೆ ನಮ್ಮ